ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತು ಪಾಪುಗೆ ರಾಘವೇಂದ್ರ ಸ್ವಾಮಿ ಲೈಕ್ ಆ ರೀತಿ ರೆಡಿ ಮಾಡಿಬಿಟ್ಟು ಫೋಟೋಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಅವನಿಗೆ ರೆಡಿ ಮಾಡೋಕ್ಕೆ ನಾನಿಲ್ಲಿ 2 ಟವಲ್ಸ್ ತೊಗೊಂಡಿದ್ದೀನಿ. ಸೊ ಇದು ಬಟ್ಟೆ ಲೈಕ್ ಆರೆಂಜ್ ಕಲರ್ ಇರೋ ಥರದ್ದು ನಮ್ಮ ಮನೆಯಲ್ಲೇ ಇತ್ತು. ಅಪ್ಪ ಪೂಜೆ ಮಾಡ್ಬೇಕಾದ್ರೆ ಯೂಸ್ ಮಾಡ್ತಾರೆ, ಅದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಅಪ್ಪ ಅಮ್ಮ ಮಂತ್ರಾಲಯಕ್ಕೆ ಹೋಗಿದ್ರಲ್ಲ, ಆವಾಗ ರುದ್ರಾಕ್ಷಿ ಮಾಲೆ ತರಿಸ್ಕೊಂಡಿದ್ದೆ. ಸೊ ಇದರಲ್ಲಿ ಏನಾಗಿದೆ ಅಂದರೆ ಒಂದು ಡಮರುಗ ಮತ್ತು ತ್ರಿಶೂಲ ಬಂದುಬಿಟ್ಟಿದೆ, ಓಂ ಅಂತ ಬಂದು ಅದನ್ನು ಹಿಂದೆಗೆ ಹಾಕ್ಬಿಟ್ಟು ಬರೀ ಬೀಡ್ಸ್ ಮಾತ್ರ ಕೆಳಗಡೆ ಬರೋ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅವನಿಗೆ ಗಂಧ ಮತ್ತು ಸ್ವಲ್ಪ ಕುಂಕುಮದಿಂದ ಬುಟ್ಟು ಥರ ಇಟ್ಬಿಟ್ಟು ಮಾಡೋಣ ಸಿಂಪಲ್ಲಾಗೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಇಲ್ಲಿ ಮಾಡೋಣ ಅಂತ ನಾನು ಅಂದ್ಕೊಂಡಿರೋದು. ಸೊ ಈ ಜಾಗದಲ್ಲಿ ಇಲ್ಲಿ ಇದು ಸ್ವಲ್ಪ ವೆಜಿಟೇಬಲ್ಸ್ ಹಾಕಿರ್ತಾರೆ ಇಲ್ಲಿ, ಲೈಕ್ ಕಾಲಿಫ್ಲವರ್ ಬರುತ್ತಲ್ಲ ಅದು ಹಾಕಿದ್ದಾರೆ, ಕ್ಯಾಬೇಜ್ ರೀತಿದೆಲ್ಲ ಗಿಡಗಳಿದ್ದಾವೆ ಇಲ್ಲಿ. ಈ ಕಡೆ ಪಕ್ಕದಲ್ಲಿ ಸ್ವಲ್ಪ ಗ್ರೀನರಿ ಇದೆ ಚೆನ್ನಾಗಿ, ಕೆಳಗಡೆ ತೋಟದಲ್ಲಿ ಇಲ್ಲ ಆ್ಯಕ್ಚುಲಿ, ಅದು ಚೆನ್ನಾಗಿ ಬರೋಲ್ಲ ಇಲ್ಲಿ. ಸೊ ಇಲ್ಲೇನಂದರೆ ಪೂರ್ತಿ ಎಲ್ಲ ಗ್ರೀನಾಗಿ ಇರುತ್ತಲ್ಲ ನೋಡಿ, ಬ್ಯಾಕ್ಗ್ರೌಂಡ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅವನ್ನ ಕೆಳಗಡೆ ಕೂರಿಸಿದ್ರೆ ಹಿಂದೆ ಪೂರ್ತಿ ಎಲ್ಲ ಗ್ರೀನಾಗೇ ಬರುತ್ತೆ. ಸೊ ಚೆನ್ನಾಗಿರುತ್ತೆ ಇಲ್ಲಾದರೆ ಅಂತ ಹೇಳ್ಬಿಟ್ಟು ಈ ಜೋಳ ಹಾಕಿದರೆ ಇಲ್ಲಿ ಹಸುಗೆ ಮೇವು ಹಾಕ್ತಾರಲ್ಲ ಅಲ್ಲಿ ಕೂರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವನ್ನ ರೆಡಿ ಮಾಡಿದ್ಮೇಲೆ ಇಲ್ಲಿ ಕರ್ಕೊಂಡು ಬರಬೇಕು. ಆ್ಯಕ್ಚುಲಿ ನಾನು ಅಲ್ಲಿ ಕ್ಯಾಬೇಜ್ ಇದೆಯಲ್ಲ ಅಲ್ಲಿ ಮಾಡೋಣ ಅಂದ್ಕೊಂಡಿದ್ದೆ. ಸೊ ಅಲ್ಲಷ್ಟು ಗ್ರೀನ್ ಇಲ್ಲ, ಅದೊಂಥರ ಕಲರ್ ಇದೆ, ಲೈಟ್ ಗ್ರೀನ್ ರೀತಿ. ಸೊ ಇದ್ರಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲಿ ಎತ್ಕೊಂಡು ಬಂದ್ವಿ. ಸೊ ಇಲ್ಲಿ ಚಾಪೆ ಹಾಕಿ ಕೂರಿಸೋಣ ಅಂತ ಹೇಳಿ ಕೂರಿಸಿದ್ವಿ. ಬಟ್ ಅವ್ನು ಸುಮ್ಮನೆ ಇರ್ತಿಲ್ಲ. ತಲೆ ಮೇಲೆ ಇನ್ನೊಂದು ಟವಲ್ ಇರ್ತದೆ, ಮಾಡಿದ್ರು ಆ ತಲೆ ಮೇಲೆ ಆ ಇನ್ನೊಂದು ಟವಲ್ನ ಇರಿಸ್ಕೊಳ್ಳಿಲ್ಲ, ಕ್ಲಿಪ್ಸೆಲ್ಲ ಹಾಕಿ ಟ್ರೈ ಮಾಡಿದೆ. 2 ಕೈನಲ್ಲೂ ಇಟ್ಕೊಂಡು ಹಿಂಗೆ ತೆಗಿಯೋದೆಲ್ಲ ಎಸ್ದು ಬಿಡ್ತಿದ್ದೆ. ಹಿಂಗೆ ಅವನೇನಂದರೆ ಟೋಪಿ ಹಾಕ್ತೀವಲ್ಲ, ಕ್ಯಾಪ್ ಹಾಕ್ತೀವಲ್ಲ ಆ ರೀತಿ ಹಾಕಿದ್ದಾಳೆ ಅಂದ್ಕೊಂಡು ಕಿತ್ತು ಎಸ್ದು ಬಿಡ್ತಿದ್ದ. ಸೊ ನಾವು ಕೂದಲು ಒಣಗ್ಸೋಕ್ಕೆ ಟವಲ್ ಕಟ್ತೀವಲ್ಲ ಆ ರೀತಿ ಕಟ್ಟಿರೋ ಥರ ಮಾಡಿದೆ, ಸ್ವಲ್ಪ ನೀಟಾಗಿ ಟೈಟಾಗಿ ಕೂರೋ ಥರ. ಸೊ ಅವನಿಗೆ ಗೊತ್ತಾಗ್ತಿಲ್ಲ, ಅದು ಹಿಂದೆ ವೆಯ್ಟ್ ಬರ್ತಿದೆಯಲ್ಲ, ಮೇಲೇನೂ ಇಲ್ಲ ಅಂದ್ಕೊಂಡು ಸುಮ್ಮನಿದ್ದಾನೆ. ಸೊ ಬ್ಯಾಕ್ಗ್ರೌಂಡ್ ಮಾತ್ರ ತುಂಬ ಚೆನ್ನಾಗಿತ್ತು. ಫೋಟೋಸ್ ನಾನು ಶಾರ್ಟ್ಸಲ್ಲಿ ಸಿಗುತ್ತೆ ನಿಮಗೆ, ಇದು ಶಾರ್ಟ್ಸ್ನ ನಾನು ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತೀನಿ ಶಾರ್ಟ್ಸ್ನಲ್ಲಿ. ಅದ್ರ ರಿಲೇಟೆಡ್ ವೀಡಿಯೋಸ್ನಲ್ಲಿ ಈ ವಿಡಿಯೋ ಹಾಕಿರ್ತೀನಿ. ಸೊ ಶಾರ್ಟ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ವೀಡಿಯೋಸ್ ಮತ್ತು ಫೋಟೋಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇದು ಲೈಕ್ ಏನಂದರೆ ಶೂಟ್ ಮಾಡ್ಬೇಕಾದ್ರೆ ಏನೇನಾಯಿತು ಎಲ್ಲ ಅಂತ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಈ ವಿಡಿಯೋನ. ಆ್ಯಂಡ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅದು. ಸೊ ಎಡಿಟೆಡ್ ಪಿಕ್ಚರ್ಸ್ ಹೇಗೆ ಬರುತ್ತೆ, ಎಡಿಟ್ ಮಾಡೋದೇ ಬೇಕಿಲ್ಲ. ಸೊ ಪಿಕ್ಚರ್ಸ್ ಅಷ್ಟು ಚೆನ್ನಾಗಿ ಬಂದಿದೆ. ಏನಂದರೆ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಹಸು ಎಲ್ಲ ಇತ್ತಲ್ಲ, ಅದನ್ನು ಸ್ವಲ್ಪ ಎಡಿಟ್ ಮಾಡ್ಕೊಳ್ಬೇಕಿತ್ತು. ಅವು ದೂರದಲ್ಲಿದ್ದು ಹತ್ರದಲ್ಲಿ ಇದ್ದಿದ್ರೆ ತುಂಬ ಚೆನ್ನಾಗಿ ಕಾಣ್ತಿತ್ತು. ಸೊ ಮನೆ ಹತ್ರ ಹಸುಗಳಿದಾವಲ್ಲ ಅಲ್ಲಿ ಕರ್ಕೊಂಡೋಗಿ ಊಟ ಕೂಡ ತೆಗ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಫೋಟೋಸ್ ಎಲ್ಲ ತೆಗ್ದಿದ್ದಾಯಿತು. ಆ್ಯಂಡ್ ಸ್ವಲ್ಪ ಶಾರ್ಟ್ಸ್ ಮಾಡೋಕ್ಕೆ ಒಂದು 2-3 ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡೋಣ ಅಂತ ಹೇಳಿಬಿಟ್ಟು ಫೋಟೋಸ್ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಇದನ್ನು ಮಾಡಿದ್ದು ಯಾವತ್ತ ಅಂದರೆ ಒಂದು 9 ಮಂತ್ಸ್ ಕಂಪ್ಲೀಟ್ ಆಗೋಕ್ಕೆ ಇನ್ನೂ 3 ಡೇಸ್ ಇತ್ತು.
ಆ ದಿನದಲ್ಲಿ ಮಾಡ್ತಾ ಇರೋದು ಇದನ್ನ ಆ್ಯಕ್ಚುಲಿ ನಾನು. ಸೊ ಇವಾಗ ಇಲ್ಲಿ ಮಾಡಿದ್ದಾಯ್ತು, ಮನೆ ಹತ್ರ ಕರ್ಕೊಂಡೋಗಿ ಅಲ್ಲಿ ಸ್ವಲ್ಪ ಫೋಟೋಸ್ ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಪ್ಪ ಇಬ್ಬರೇ ಹೋಗಿದ್ದಿದ್ದು ತೋಟದ ಹತ್ರ ಆ್ಯಕ್ಚುಲಿ. ನನ್ನ ತಂಗಿ ಇರಲಿಲ್ಲ, ಅವಳಿದ್ದಿದ್ರೆ ಅವಳೇ ಹೆಲ್ಪ್ ಮಾಡ್ತಿದ್ಲು. ಸೊ ಈ ಸಲ ಅಪ್ಪನ ಕರ್ಕೊಂಡು ಹೋಗಿದ್ದೆ. ಅವನ ಅಪ್ಪ ಇದ್ದರೆ ತುಂಬ ಚೆನ್ನಾಗಿರ್ತಾನೆ ಆ್ಯಂಡ್ ಏನು ಹೇಳಿದ್ರು ಮಾಡ್ತಾನೆ. ಸ್ಮೈಲ್ ಮಾಡೋದಾಗಿರಲಿ, ಇನ್ನೊಂದು ಸುಮ್ಮನೆ ಕೂತ್ಕೊಳ್ಳೋದಾಗಿರಲಿ ಎಲ್ಲ ಮಾಡ್ತಾನೆ. ಸೊ ಇಲ್ಲೇನಂದರೆ ಹಿಂದೆ ಹಸುಗಳಿದ್ದಾವಲ್ಲ, ಹಸುಗಳು ಬ್ಯಾಕ್ಗ್ರೌಂಡಲ್ಲಿ 2 ಹಸು ಇತ್ತದು ಆ್ಯಕ್ಚುಲಿ. ನಾವು ಅಲ್ಲಿ ಕರ್ಕೊಂಡು ಹೋಗೋಣ ಅಂದರೆ ಅಲ್ಲಿ ಹೊಸ್ದಾಗಿ ಹಾಕಿರೋ ಗಿಡಗಳನ್ನೆಲ್ಲ ಹಾಳು ಮಾಡಿಬಿಡ್ತವೆ. ಸೊ ಅದಿರೋ ಹತ್ರನೇ ಅವನ್ನ ಸ್ವಲ್ಪ ಮುಂದೆ ಕೂರಿಸ್ಬಿಟ್ಟು ತೆಗಿಯೋಣ ಅಂತ ಅಂದ್ಕೊಂಡ್ವಿ. ಆದರೆ ಅವ್ನು ನೋಡಿದ್ರೆ ತಿರುಗ್ತಾನೆ ಇರಲಿಲ್ಲ, ಈ ಕಡೆ ಆ ಕಡೆ ತಿರುಗೋದು ಹಂಗೆ ಮಾಡ್ತಿದ್ದ. ಅವ್ನು ಹಸು ಹತ್ರ ಹೋಗ್ಬೇಕು ಇವಾಗ. ನಾನು ಆ್ಯಕ್ಚುಲಿ ಏನಂದರೆ ಫೋಟೋ ಸ್ವಲ್ಪನೂ ಚೆನ್ನಾಗಿ ಬರೋಲ್ಲ ಅಂದ್ಕೊಂಡಿದ್ದೆ, ಬಟ್ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಚೆನ್ನಾಗಿ ಬಂತು. ಯಾಕೆಂದರೆ 8 ಮಂತ್ ಫೋಟೋಶೂಟ್ ಮಾಡಬೇಕಾದ್ರೆ ಶಕುಂತಲೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೆ. ಸೊ ಅದರಲ್ಲಂತೂ ಹೂವು ಎಲ್ಲ ಕಿತ್ತೆಸ್ತು ಅಷ್ಟು ಫೋಟೋಶೂಟ್ ಮಾಡೋಕ್ಕಿದ್ದ. ಎಲ್ಲ ಸಲ ಹಂಗೆ ಏನಾದರೂ ಆಗ್ತಿತ್ತು, ಬಟ್ ಇದೇ ಸಲ ಫಸ್ಟ್ ಟೈಮ್ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಬಂತು. ರಾಘವೇಂದ್ರ ಸ್ವಾಮಿ ಮಾಡಿದ್ನಲ್ಲ, ಅದರಿಂದ ರಾಯರ ಆಶೀರ್ವಾದದಿಂದನೇ ಚೆನ್ನಾಗಿ ಬಂದು ಫೋಟೋಸ್ ಅಂತ ಅಂದ್ಕೊಳ್ಬೋದು. ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ನನಗಂತೂ. ಅಷ್ಟು ಚೆನ್ನಾಗಿ ಬಂದಿದ್ದಾವೆ. ಆ್ಯಂಡ್ ಏನಂದರೆ ಹಸುಗಳ ಜೊತೆನೂ ತೆಗ್ದಿದ್ದಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು. ಆ್ಯಂಡ್ ಇಲ್ಲೂ ಕೂಡ ಒಂದು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಶಾರ್ಟ್ಸ್ನ, ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಥರ ನನಗಂತೂ ತುಂಬ ಖುಷಿ ಆಯ್ತು ಈಗ ಮಾಡಿದ್ದು ಪಾಪುಗೆ. ಏನಂದರೆ ಬೇರೆದೆಲ್ಲ ಮಾಡೋದಕ್ಕಿಂತ ಈ ರೀತಿ ರಾಘವೇಂದ್ರ ಸ್ವಾಮಿದು ಮಾಡೋದ್ರಿಂದ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಮಾಡಿದೆ ಅಷ್ಟೇ. ಅದಕ್ಕೇನು ಎಲ್ಲ ಬೇಕಿತ್ತು, ಟವಲ್ ಮತ್ತು ಇದೆಲ್ಲ ಈಸಿಯಾಗಿ ಸಿಕ್ತು. ಸೊ ಚೆನ್ನಾಗಾಯ್ತು ಅಷ್ಟೇ, ಇನ್ನೇನಿಲ್ಲ. ಆ್ಯಂಡ್ ಅದಾದಮೇಲೆ ತೋಟದ ಹತ್ರ ಬಂದ್ವಿ. ಅಪ್ಪ ತೋಟಕ್ಕೆಲ್ಲ ನೀರು ಬಿಡ್ತಾಯಿದ್ರು. ಸೊ ಇದನ್ನು ಪ್ರೀವಿಯಸ್ ವ್ಲಾಗ್ನಲ್ಲಿ ನೋಡಿದರೆ ಗೊತ್ತಿರುತ್ತೆ. ಇದೆಲ್ಲ ಕೆಲಸ ಮಾಡಿದ್ದು ಮತ್ತು ಸೊಸೆಗಳು ಹಾಕಿದ್ದೆಲ್ಲ ನಾನೇ ಹಾಕಿದ್ದು. ಇದನ್ನೆಲ್ಲ ಅಪ್ಪ ಕೆಲಸ ಮಾಡ್ತಿದ್ರು ಫಸ್ಟೇ, ಗುಂಡಿ ಎಲ್ಲ ತೆಗ್ಸಿದ್ರು ಅಲ್ಲೆಲ್ಲ ಹಾಕಬೇಕು ಅಂತ. ಅಪ್ಪ ನಾನು ಇಬ್ಬರು ಸೇರಿ ಇಷ್ಟು ಸೊಸೆಗಳನ್ನ ಹಾಕಿದ್ವಿ. ಫಸ್ಟ್ ಟೈಮ್ ಇಷ್ಟು ಗಿಡಗಳನ್ನೆಲ್ಲ ಹಾಕಿದ್ದು ನಾನು. ಖುಷಿ ಆಯಿತು ಹಾಕಿದ್ದೆಲ್ಲ. ಆ್ಯಂಡ್ ಮತ್ತೆ ಅಪ್ಪ ನೀರು ಆಫ್ ಮಾಡೋಕ್ಕೆ ಹೇಳಿದರು. ಅಲ್ಲಿಂದ ಬಂದಮೇಲೆ ಮನೆ ಹತ್ರ ಊಟ ಮಾಡೋಣ ಅಂತ ಬಂದ್ವಿ. ಸೊ ಅಮ್ಮ ರೊಟ್ಟಿ ಜೊತೆಗೆ ಪಲ್ಯ ಮಾಡಿಕೊಟ್ಟಿದ್ರು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು. ಅವನಿಗೂ ಕೂಡ ತಿನ್ನಿಸ್ಕೊಂಡು ನಾನು ತಿಂತಾಯಿದ್ದೀನಿ. ಅವನೇನಂದರೆ ಎಗ್ಸ್ ಹಾಕಿದ್ರು ಅದಕ್ಕೆ. ಸೊ ಚೆನ್ನಾಗಿ ತಿಂತಾಯಿದ್ದ. ನಾನು ಎಲ್ಲೋ ಪಾರ್ಟ್ ಏನಿತ್ತಲ್ಲ ಎಗ್ಸಲ್ಲಿ, ಅದನ್ನೆಲ್ಲ ಎತ್ಬಿಟ್ಟು ಕೊಡ್ತಾಯಿದ್ದೆ. ಸೊ ಈ ಪ್ಲೇಟ್ ಏನಂದರೆ ಇದು ಕಂಚು ಅಂತ ಬರುತ್ತಲ್ಲ ಅದೇ ಅನ್ಸುತ್ತೆ, ಕಂಚಿನ ತಟ್ಟೆ ಅಂತ ಹೇಳ್ತಾರಲ್ಲ. ಸೊ ಇದು ನಾನು ಇಟ್ಕೊಂಡಿರೋ ಪ್ಲೇಟ್, ಅದು ಆ್ಯಾವ್ರೇಜ್ ಅಂದರೆ 1.5 kg ವೆಯ್ಟ್ ಇದೆ ಆ ಪ್ಲೇಟ್ ಆ್ಯಕ್ಚುಲಿ. ಅದು ತುಂಬ ಅಂದರೆ ತುಂಬ ವೆಯ್ಟ್ ಇದೆ. ಲೈಕ್ ಕೈಲಿ ಇಟ್ಕೊಂಡು ತಿನ್ನೋಕ್ಕಾಗಲ್ಲ, ಹಿಂಗೆ ಸಪೋರ್ಟ್ ಇಟ್ಕೊಂಡು ತಿನ್ಬೇಕು, ಅಷ್ಟು ವೆಯ್ಟ್ ಇದೆ. ಏನಂದರೆ ಆ ಪ್ಲೇಟ್ನಲ್ಲಿ ತಿನ್ನೋದ್ರಿಂದ ಊಟ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಯೂಸ್ ಮಾಡ್ಕೊಳ್ತಿದ್ದೀನಿ. ಅಂದರೆ ನಮ್ಮ ಮನೇಲಿ, ನನ್ನ ಹಸ್ಬೆಂಡ್ ಮನೆಯಲ್ಲಿದ್ದಾವೆ. ಅಂದರೆ ನಾನು ಇವಾಗ ಅದನ್ನು ಹೊಸ್ದಾಗಿ ತಂದಿರೋದು. ಸೊ ನನ್ನ ಕೈನಲ್ಲಿದ್ದಿದ್ದು ಅಜ್ಜಿ ಎಲ್ಲ ಯೂಸ್ ಮಾಡ್ತಿದ್ರಲ್ಲ ಆ ಪ್ಲೇಟ್ ಅದು. ಸೊ ನಾನು ಊಟ ಮಾಡಬೇಕಂದ್ರೆ ಅದೇ ಪ್ಲೇಟ್ನಲ್ಲಿ ಮಾಡೋದು. ಮತ್ತು ಇಲ್ಲಿ ನವಿಲುಗಳೆಲ್ಲ ಬಂದುಬಿಟ್ಟು ರಾಗಿ ಪೈರು ಹಾಕಿರ್ತಾರಲ್ಲ ಅದನ್ನೆಲ್ಲ ಕಿತ್ಕೊಳ್ತಾ ಇದ್ವು. ಅಪ್ಪ ಅದನ್ನು ಓಡಿಸ್ಬಿಟ್ಟು ಬನ್ನಿ ಅಂತ ಕಳಿಸಿದ್ರು. ಮತ್ತೆ ಬಂದ್ವಿ ತೋಟದ ಹತ್ರ. ಸೊ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ನ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ.